It's not a joke. Who is? ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿದ್ದ. ಇವತ್ತು ವಿಷಯ ಅಂತ ಹೇಳಿದ್ರೆ, ಇನ್ನೂ ಸುಮಾರು ಐಟಮ್ಸ್ ಎಲ್ಲ ಹೇಳಿದ್ದೆ ಲಾಸ್ಟ್ ಟೈಮ್ ಬಪ್ಪಕ್ಕಿತ್ತು ಅಂತ ಹೇಳಿ. ಅದೆಲ್ಲ ಬಂದಿತ್ತು ಇವತ್ತು. ಒಂದಾದ್ಮೇಲೆ ಒಂದು ನಿಮಗೆಲ್ಲ ತೋರಿಸ್ತೆ ಐಟಮ್ಸ್ ಏನಂತ ಹೇಳಿ. ಆಲ್ರೆಡಿ ಇಲ್ಲಿ ಕಾಣ್ತಾ ಇರಿ, ಟೈಲ್ ಲ್ಯಾಂಪ್ ಎರಡು ಬಿಚ್ಚಿತ್ತು. ಟೈಲ್ ಲ್ಯಾಂಪಿಗೆ ಸ್ವಲ್ಪ ಮಾಡಿಫಿಕೇಷನ್ಸ್ ಆತಾಯಿತ್ತು. ಒಂದೊಂದೇ ತೋರಿಸ್ತೆ ಎಂತೆಲ್ಲ ಮಾಡಿದೆ ಅಂತ ಹೇಳಿ. ಬನ್ನಿ, ಸ್ವಲ್ಪ ಮಾಡಿಫಿಕೇಷನ್ಸ್ ನಾನೇ ಮಾಡಿದೆ ಅದನ್ನು ತೋರಿಸ್ತೆ ಬನ್ನಿ. ಫಸ್ಟ್ ಗಾಡಿ ವಾಶ್ ಮಾಡೋದು ಈಗ ಚಂದ ಆಯ್ತಲ್ಲ. ಎಂತ ಗೊತ್ತಾ, ಫಸ್ಟಿಗೆ ಈಗ ನಾನು ಮಾಡೋದು ಮಾಡಿಫಿಕೇಷನ್ ಹೇಳ್ತೆ. ಈಗ ಗಣಿ ಇದೆಲ್ಲ ನಾನು ಅಮೆಝಾನ ತರಿಸೋದು. ಬಂಪರ್ ಪ್ರೊಟೆಕ್ಟರ್ ಫ್ರಂಟ್ ಒಂದು ಸ್ವಲ್ಪ ಲುಕ್ಕು ಚೆಂದ ಬರುತ್ತೆ ಅಂತ ಕೇಳಿ ತರಿಸೋದು. ಲೈಕ್ ಬಂತಲ್ಲ ಲಾಸ್ಟ್ ಟೈಮ್. ಇದೊಂಚೂರು ತಾಗಿತಾಯ್ತು, ನಾನು ತಗೊಂಕಿನ ಮುಂಚೆನೇ ತಾಗಿತಾಯ್ತು. ಬಟ್ ಇದಿರೋದು ಅವಾಯ್ಡ್ ಆಗ್ತಿತ್ತು ಅನ್ಸುತ್ತೆ ನೋಡಿ. ಈಗ ಹಾಕಿದೆ ಅದನ್ನು. ಇದಾದ ನಂತರ ಇದು ಫ್ರಂಟಿಗೆ ಎರಡು, ಕಡಿಕೆ ಬ್ಯಾಕಿಗೆ ಎರಡು. ಬ್ಯಾಕಾಗೂ ತೋರಿಸ್ತೇವೆ ಕಾಣಿ. ಬ್ಯಾಕ್ ಸೈಡು ಹಾಕ್ಸಿದೆ ಈಗ ಫ್ರಂಟಿಗೆ ಎರಡು, ಬ್ಯಾಕಿಗೆ ಎರಡು ಇಲ್ಲಿ. ಅದಲ್ಲದೆ ಮತ್ತೊಂದು ಮಾಡಿಫಿಕೇಷನ್ ಮಾಡೋದು ಅಂತಂದರೆ ಗೇರ್ ಲಿವರ್. ಗೇರ್ ಕುಟ್ಟಿ ಅಂತೂ ಇಲ್ಲಿ ಗೇರ್ ಲಿವರ್ನ ಚೇಂಜ್ ಮಾಡಿದ್ದು. ಇದು ಕ್ರಿಸ್ಟಲ್ ಕ್ಲಿಯರ್ 10 ಇಂಚ್ ಅನ್ಸುತ್ತೆ. ಇದು 10 ಇಂಚ್ ಅಲ್ಲ, ಸಾರಿ 10 ಸೆಂಟಿಮೀಟ್ರದ. ಇದ್ರಾಗ 15 ಸೆಂಟಿಮೀಟ್ರ್ ಸಿಕ್ಕುತ್ತೆ, ಕಡಿಕೆ 20 ಸೆಂಟಿಮೀಟ್ರ್ ಸಿಕ್ಕುತ್ತೆ. ಇಷ್ಟು ದೊಡ್ಡ ಬರ್ತದೆ, ಇಷ್ಟು ದೊಡ್ಡ ಕತ್ತಾಕ್ರಿ. ಇಷ್ಟುದ ಬೇಡ, 10 ಇಂಚೇ ತರಿಸಿದೆ. ಯಾಕಂದರೆ ಆರ್ಮ್ ರೆಸ್ಟ್ರಿಗೆ ಇಲ್ಲಿಂದ ನಾನು ಈ ಆರ್ಮ್ ರೆಸ್ಟ್ ಇತ್ತಲ್ಲ, ಇಲ್ಲಿಂದ ಕೈ ಇಟ್ಕೊಂಡು ಕರೆಕ್ಟಾಗಿ ಇರುತ್ತೆ. ಅದಕ್ಕೆ ಕಡಿಕೆ ಇದ್ರ ಲಾಕನ್ನು ಕಟ್ಟಾಯ್ತು. ಲಾಕ್ ರಪ್ಪ ಜಪ್ಪದು ಲಾಕ್ ಕಟ್ಟಾಯ್ತದೆ. ಇವತ್ತು ಲಾಕ್ ತಗೊಬರ್ಕಿಲ್ಲ ಇತ್ತು ಕಣಿ, ಕಟ್ಟಾಯ್ತು. ಲಾಕ್ ಒಂದು ತಗೊಬಂದು ಹಾಕೋಕೆ ಇವತ್ತು ಸುಮಾರು ಕೆಲಸ ಇತ್ತು. ಕಡಿಕೆ ಒಂದು ಚಪ್ಪಲಿತ್ತು, ಮುಂದೊಂದು ಕಟ್ಟುಕಿತ್ತು ದೃಷ್ಟಿಗೆ. ಶೂಟ್ ಮಾಡ್ಕ ಪಿಸ್ಕ್ಯಾವ್ ಕಡಿಕೆ. ಮತ್ತು ಬಂದದ್ದು ಆಕ್ಸೆಸರೀಸ್ ಎಲ್ಲ ತೋರಿಸ್ತಾ ಇತ್ತು ಕಾಣಿ. ಇಲ್ಲ ಹಿಂದೆ ಇತ್ತು ಅದು. ಜರಿ ಎಲ್ಲ ಕಂಡ್ರೆ ಅಮ್ಮ ಎಂತ ಇಲ್ಲ, ಅದಕ್ಕೆ ಎಲ್ಲ ಕಾರಿಗೆ ಇಟ್ಟಿದೆ ಇಲ್ಲಿ ಕಣಿ. ಜರಿ ಅಮ್ಮ ಕಂಡ್ರೆ ಅಲ್ಲೊಂದು ಬಿದ್ದಿತ್ತು ಕಣಿ. ಇದೆಲ್ಲ ಎಂತೆಲ್ಲ ತರಿಸ್ತಾ ಅಂತ. ಇದು ಫಾಗ್ ಲ್ಯಾಂಪಿಂದ. ಕಡಿಕೆ ಇದು ಯಾವುದ್ರದ್ದು ಗೊತ್ತಿಲ್ಲ ಮಾರೆ, ಸ್ವಲ್ಪ ಎಲ್ಲ ತರಿಸ್ಲ. ಕಡಿಕೆ ಇದು ಪ್ರೊಟೆಕ್ಟರಿಂದ ಕೊಡಿ. ಎಮರ್ಜೆನ್ಸಿಗಳು ಇರುತ್ತೆ, ತಲೆದಿಂಬೆಗಳು ಇರುತ್ತೆ. ಸ್ಕ್ರೂ ಡ್ರೈವರ್ ಕಡೆ ಈಗ ಸಿಕ್ಕ ದೊಡ್ಡದು ಇದು ಓಪನ್ ಆಗ್ತಾ ಇಲ್ಲ ಗೊತ್ತಿಲ್ಲ. ಟೈಲ್ ಲ್ಯಾಂಪ್ ಈಗ ಬಿಚ್ಚಿದ್ದಿದೆ ಅಂತ ಕಣ್ಣಲ್ಲಿ ಹೇಳ್ರೆ. ಟೈಲ್ ಲ್ಯಾಂಪ್ ಎಂತ ಕಡೆ ಬಿಚ್ಚಿದ್ದ? ಅದಕ್ಕೆ ಮ್ಯಾಟ್ರಿಕ್ ಲೈಟ್ ಅಂತ ಇತ್ತು. ಇದು ನಮಗೆ ಬಂದದ್ದು ರಾಯಲ್ ಸ್ಟ್ಯಾನ್ಸ್ ಅಫಿಷಿಯಲ್ ಪೇಜಿಂದ ನಾನು ತರಿಸಿದ್ದು. ನಾನು ಮತ್ತೆ ಉಳಿದ ಐಟಮ್ ಎಲ್ಲ ತರಿಸಿನಲ್ಲ, ಅದು ಅಲ್ಲಿಂದ. ಈಗ ಇದು ಓಪನ್ ಮಾಡಿ ತೋರಿಸ್ತೇ ಕಾಣಿದೆ ಹಂಗಿತ್ತು ನೋಡಿ. ಇದು DRLಗೆ ಮತ್ತು ಇಂಡಿಕೇಟರಿಗೆ ಇದು ಬರುತ್ತೆ. ರನ್ ಆಗ್ತಾ ಇರುತ್ತೆ ಈಗ. ಸ್ಕ್ಯಾನಿಂಗ್ ಟೈಪ್ ಇದು ನಾನು ಫಿಟ್ ಮಾಡೋಕ್ಕೋಸ್ಕರ ಈಗ ಟೈಲ್ ಲ್ಯಾಂಪ್ ಎಲ್ಲ ಬಿಚ್ಕೊಂಡಿದ್ದು. ಫಿಟ್ಟಿಂಗ್ ಆಗುವಾಗ ನಿಮಗೆ ತೋರಿಸ್ತೇನೆ. ಅದಾದಮೇಲೆ ಸೀಟ್ ಕುಷನ್ ಹೊಸದು ಮಾಡಿಸಿನಲ್ಲ, ಅದಕ್ಕೆ ಇದು ತಲ್ದಿಂಬ್ ಸಪೋರ್ಟರ್. ಅದಕ್ಕೆ ಇದು ಎಂತ ಇದೆ, ಇದಕ್ಕೆ ಎಂತ ಅಂದ್ರೆ ಕಡೆ ಹೆಡ್ ರೆಸ್ಟ್. ಇದಕ್ಕೆ ಇದು ಹತ್ತಿ ತುಂಬಕ್ಕಿತ್ತು. ಹತ್ತಿ ತುಂಬಿ ಇದನ್ನು ಹಾಕೋಕ್ಕೆ ಹೆಡ್ ರೆಸ್ಟ್. ಪಾರ್ಟ್ ನಂಬರ್ 2 ಇದು ಅಲ್ಲ, ಪಾರ್ಟ್ ನಂಬರ್ 3 ಅಲ್ಲ. ಫಸ್ಟ್ ಇದು ಕಡೆಗೆ ಗೇರ್ ಲಿವರ್ 2, ಕಡೆಗೆ ಇದು 3, ಮತ್ತೊಂದು ಎದ್ದಾಯ್ತು ಈಗ. ಇದು ಪಾರ್ಟ್ ನಂಬರ್ 4, 4ನೇ ಮಾಡಿಫಿಕೇಷನ್ಸ್. ಕಡೆಗೆ ಅದಾರ ಮೇಲೆ ಒಂದು ಟ್ಯಾಗ್ ತರಿಸಿದೆ. ಟ್ಯಾಗ್ TRD ಸ್ಪೋರ್ಟ್ಸ್ ಅವ್ರದ್ದು ಟ್ಯಾಗ್ ಒಂದು ಹಾಕೋಕಿತ್ತು. ಅದಾರ ಕೂಡಲೇ ಇದ್ರಾಗಂತೆಲ್ಲ ಖಾಲಿ. ಕಡೆಗೆ ಇದೊಂದು ಐಟಮ್ ಬಂದಿತ್ತು. ಎಲ್ಲ ಒಟ್ಟೊಟ್ಟಿಗೆ ಬಂದಿತ್ತು. ಡೋರ್ ಪ್ರೊಟೆಕ್ಟರ್ ಎಂತ ಕನ್ನಡಿ ಹೇಳ್ರೆ, ಮೊನ್ನೆ ಇಲ್ಲಿ ಗಾಡಿ ಡೋರ್ ತೆಗುವತ್ತಿಗೆ ಕಣಿ ಮಾರ್ಕ್ ಆಗಿಬಿಟ್ಟಿದೆ. ಅದಕ್ಕೆ ಈ ಪ್ರೊಟೆಕ್ಟರ್ಸ್ನ ಹಾಕ್ಬೇಕಿಲ್ಲಿ, ಡೋರ್ ಪ್ರೊಟೆಕ್ಟರ್ಸ್. ಕಡಿಕೆ ಇದಾಯ್ತಲ್ಲ. ಕಡಿಕೆ ಇನ್ನೊಂದು ಐಟಮ್ ಇತ್ತು ಕಣಿ ಇಲ್ಲಿ. ಇದೆ ಅಂತ ಹೇಳಿದ್ರೆ ಕಾರ್ಬನ್ ಫೈಬರ್ ಅವ್ರದ್ದು. ನಿಮಗೆ ಡೋರ್ ಹಿಡ್ಕೊಂಬತ್ತಿಗಲ್ಲ ಹಿಂಗೆ ಇದ್ರ ಒಳಗೆ ಹಾಕೋದು. ಕಡೆಗೆ ಇದ್ರ ಮೇಲೆ ಹಾಕೋಕ್ಕೂ ಒಂದು ಐಟಮ್ ಕೊಟ್ಟಿರು, ಅದನ್ನು ತೋರಿಸ್ತೇವೆ ಕಾಣಿ. ಮಕ್ಕಳೆಲ್ಲ ಹೇಳ್ತೀರೇನೋ ಈಗ ಜಾತ್ರೆ ಆಯ್ತು ತನಕ. ಇರಲಿ, ಜಾತ್ರೆ ಮೇಕ್ಸ್ ಮೀ ಹ್ಯಾಪಿ ಕಾಣಿ. ಇದು ಮೇಲೆ ಹಾಕೋದು. ಇದಿಷ್ಟು ಐಟಮ್ ಬಂದಿತ್ತು. ಇದಿಷ್ಟು ಇನ್ಸ್ಟಾಲ್ ಮಾಡ್ಕಿ. ಈಗ ಸದ್ಯಕ್ಕೆ ನಮಗೆ ಇದೆರಡಂತೂ ಬೇಗ ಇನ್ಸ್ಟಾಲ್ ಆಯ್ತು. ಅದಕ್ಕೆ ಒಂದು ತೆಗ್ದಿತ್ತು, ಇನ್ನೊಂದು ತೆಗ್ದಾಯ್ತು.
ಆಮೇಲೆ ಅಂತ ಅಂದ್ರೆ ಹೇಳಿದ್ರೆ ಫ್ರಂಟ್ ಸೈಡಿಗೆ ಫಾಗ್ ಲ್ಯಾಂಪ್ ಒಂದು ಉಲ್ಟಾ ಹಾಕೋಗಿತ್ತು. ಅದಕ್ಕೆ ಎಂತ ಕಂಡು ಹೇಳಿದ್ರೆ ಎದ್ರಿ ಬಪ್ಪರ್ ಕಣ್ಣಿಗೆ ಹೊಡಿತು, ಅದು ರೋಡಿಗೆ ಒಂಚೂರು ಹೊಡುವಂಗೆ ಮಾಡ್ಕೊ. ಈಗ ನಾವು ಇಲ್ಲೊಂಚೂರು ಒರ್ಸ್ಕೊಂತೆ ಇಲ್ಲಿ ಇದನ್ನು ಇನ್ಸ್ಟಾಲ್ ಮಾಡುವ. ಯಾವುದು ಅಂದರೆ ಕಾರ್ಬನ್ ಫೈಬರ್ನ. ಒಂದೇ ನಿಮಿಷ ಮಾಡಿ ನಿಮ್ಗೆ ತೋರಿಸ್ತೆ. ಫೈನಲಿ ಫಿನಿಶ್ ಆಗಿದೆ ನೋಡಿ. ಕಾರ್ಬನ್ ಫೈಬರಿಂದ ಇದು 3D ಸ್ಟಿಕ್ಕರ್ ಕಡೆಗೆ ಅದ್ರ ಒಳಗೆ ಇದು ಡೋರ್ ಸ್ಕ್ರಾಚ್ ಅಪ್ಗಾಗ ಹಿಂಗೆ ಇಡೋತಿ ಉಗುರಿಂದ ಸ್ಕ್ರಾಚ್ ಹತ್ತಲ್ಲ, ಸ್ಕ್ರಾಚ್ ಅಪ್ಗಾಗ ಅಂತೇಳಿ 4 ಡೋರ್ಸಿಗೆ ಹಾಕಿದೆ. ಫಿನಿಶಿಂಗ್ ಒಳ್ಳೆ ಬಂದಿತ್ತು. ಇಷ್ಟೊತ್ತು ಅಂಟಿಲ್ಲ ಆಯ್ತು. ಈಗ ಹೀಟ್ ಮಾಡಿ ಎಲ್ಲದು ಅಂಟಿತು. ಇನ್ನು ಹೀಟ್ ಹಾಕಿದ್ದು ಬಿಸಿಲಿಗೆ ಹೀಟ್ ಆಗಿದ್ರೆ ಸರಿ ಆಗುತ್ತೆ. ಲೈಟೆಲ್ಲ ಬಿಚ್ಚಿದ್ದೀವಿ, ಕಣಿ ಹಾಕಿತ್ತಿದ್ದು ಇದೆ. ಟೈಟ್ ಮಾಡಲಿ ರಂಜು, ಶೇಕ್ ಇತ್ತಪ್ಪ ಲೈಟೇ ಗಮ್ಮಾಕ್ರ ಆಯ್ತು. ಸ್ಕ್ಯಾನಿಂಗ್ ಟೈಪ್ DRL ಟೈಲ್ ಲ್ಯಾಂಪ್ ಒಳಗಿತ್ತು. ಈಗ ಇದನ್ನು ಫಿಟ್ ಮಾಡುವಂಥ ಸಮಯ. ಇದು ಜಾರ್ತದೆ, ಉಡಿ ಬೀಳ್ತಿದ್ದೆ. ಈಗ ಮುಸುಡು ಹೊಡೆದು ಮುಂದಕ್ಕೆ ಶರ್ಬತ್ ಹತ್ತಿದ್ದಿತ್ತು. ಈಗ ಇದನ್ನು ಹಾಕುವ 2 ನಿಮಿಷ ರೀ, ಫಿಟ್ ಮಾಡಿ ಹಾಕಿ ತೋರಿಸ್ತೀವಿ. ಸುಪ್ಪ ಆಯ್ತು, ಫಿಟ್ ಮಾಡಿ ಕಣಿ ಮೇಲೆ ಕಾರ್ಬನ್ ಫೈಬರ್ ಇದ್ದು ಕಡಿಕೆ. ಈಗ ಇದು ಫಿಟ್ ಮಾಡೋದು ಇದೆಂತ ಕನ್ನಡ ಹೇಳ್ರಿ, ಇಲ್ಲಿ ಕಲಿ ಐತಂದ್ರೆ ಹೇಳಲ್ಲ, ಕಲಿನೂ ಮುಚ್ಚಿ ಐತೆ 4.5 ಬರುತ್ತೆ. ಅಲ್ಲಿ ಇಲ್ಲಿ ಸಣ್ಣದು ಬರುತ್ತೆ, ಅದು ದೊಡ್ಡದು. ಇನ್ನು ಮಕ್ಕಳದೆಲ್ಲ ಹೆದರಿಕೆ, ಮಕ್ಕಳೆಲ್ಲ ಕೈಕೋಚ್ ಮಾಡಿ ಎಲ್ಲ ಕಿತ್ಕಿತ್ತಾಗ್ತವೆ ಅಂದೇಳಿ ಇದನ್ನು. ಈಚಿಗೂ ಆಯಿತು, ಈಚಿಗೂ ಆಯಿತು. ಫಿಟ್ಟಿಂಗ್ ಕಂಪ್ಲೀಟೆಡ್. ಕಡೆಗೆ DRL ಫಿಟ್ ಮಾಡಿ ಆಯಿತು. ಇದು ಹ್ಯಾಂಗೆ ಬರೋದು ಗೊತ್ತಾ DRL? ತೋರಿಸ್ತೆ ತಡೀನಿ, ಫಿಟ್ಟಿಂಗ್ ತೋರಿಸ್ತೆ ಕಣಿ ಹ್ಯಾಂಗೆ ಮಾಡೋದನ್ನು ಕೇಳಿ. ಪಾರ್ಕಿಂಗ್ ಹಾಕ, ಪಾರ್ಕಿಂಗ್ ಆಗಿದ ತಕ್ಷಣ ಹಿಂಗೆ ರನ್ ಆಯ್ತು. ಬ್ರೇಕ್ ಹೊಡಿಯಲ್ಲೇ? ಹಾಂ, ಬ್ರೇಕ್ ಹೊಡೆದ್ರೆ ಡಾರ್ಕ್ ಆಯ್ತು. ಪಾರ್ಕಿಂಗ್ ಆಫ್ ಮಾಡು, ಈಗ ಬ್ರೇಕ್ ಹೊಡಿ. ಓಕೆ, ಆಫ್ ಮಾಡು. ಈಗ ಇಂಡಿಗೆ 4 ವೇ ಹಾಕ. 4 ವೇ ಆದರೆ ಹಿಂಗತ್ತು ಒಳ್ಳೆಯದಲ್ಲ ನೋಡಿ. ಇವ್ರು ನಮ್ಮ ಫಿಟ್ಟರ್. ಇವ್ರು ಯಾವ್ದಾದ್ರು ಗಾಡಿ, ನಿಮ್ದು ಯಾವ ಗಾಡಿ ಯಾರು ತಗೊಂಡು ಬಂದು ಕೊಡಿ, ನಿಮ್ಗೆ ಆನ್ ಸ್ಪಾಟಲ್ಲಿ ಎಲ್ಲ ಫಿಟ್ ಮಾಡಿ ಎಲ್ಲ ತೆಗೆದು ಮಾಡಿ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ. ನಮ್ಮ ಕಸಿನ್ ಇವ ಕಣಿ ತಿರ್ಸ್ತ ಕಣಿ. ನಿಮ್ದೆಲ್ಲ ಲೂಸಾರ ಹೇಳಿ ಬಂದು ತಿರ್ಸಿ ಟೈಪ್ ಮಾಡಿ ಕೊಟ್ಟಿವ. ಕುಸ್ತಿ ಆಯ್ತು ಅಲ್ಲ, ಅದು ನಾಯಿ ಬಂದು ನಾನು ಕೊಚ್ಕೋಯ್ದೆ ಕಣಿ. ಎಲ್ಲಿಗೊದ್ದು 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 ಬಾ ಬಾ. ಹಾಕಿದ್ದು ತೀರಾ ಕೆಳಗಾಗಿದೆ, ಅದರಿಂದ ಈಗ ವಾಪಸ್ ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಮೇಲ್ಗಡೆ ಹಾಕ್ಲಿಕ್ಕೆ ಹಾಕೋಕೆ ಕಾಣ್ತಾ ಇತ್ತು. ಈಗ ಗುರ್ತು ಅಂತ ಗೊತ್ತಿ, ಎಂತ ಗೀಚಿ ಕಾಣ್ತಿದ್ದೆ ಹಿಡ್ಕೊಂಬ. ಇಲ್ಲ ಡ್ರಮ್ಮಿಗೆ ಗುರ್ತು ಎಷ್ಟು ಮೇಲೆ ಬರ್ಕನ್ಕ ಜುಗಾಡ್ ಜೀವನ ಆಗಿಬಿಡಿ. ನಂಬರ್ ಕಾಂತಿಪತಿಗೆಲ್ಲ ಈಗ ಬ್ಯಾಡ್ ಕಮೆಂಟ್ ಹಾಕೋರಲ್ಲ, ಈಗ ಒಂದು ಅಂದಾಜು ಮಾಡ್ತೀರಿ ಅಂತ ಗೊತ್ತಿತ್ತಾ? ಫಸ್ಟ್ HSR ಪೇ ಮಾಡ್ಕೊ ಅಂದೇಳಿ. HSR ಪೇ ಮಾಡಿ ಕೊಟ್ಟಿದ್ದೆ. ದುಡ್ಡು ಕೊಡೋದಾರು ಹೋಗಿ ಕೊಟ್ಟು ಬನ್ನಿ. ಇಲ್ಲೊಂದು ಡ್ಯಾಮೇಜ್ ಆಗಿದೆ, ಕಲ್ತಾಗಿ ಉಚ್ಚಿಬಿಟ್ಟಿದೆ. ಫಾಗ್ ಲ್ಯಾಂಪ್ ಕೂರಿಸಿ ಆಯ್ತಾ? ಇಲ್ಲಿ ಕಾಣಿ, ಇಲ್ಲೊಂದು ಫಾಗ್ ಲ್ಯಾಂಪ್ ಇತ್ಕಾಣಿ. ಓಯ್, ಇದೊಂದು ಲಾಸ್ಟ್, ಇದನ್ನೊಂದು ಹಾಕೋಕಿತ್ತು. ಹಾಕ್ತೈತೆ ಅಡಿ. ಫಿಟ್ ಆಗಿದೆ ಗೆಳೆಯರೇ ಎಲ್ಲದು. ಈಗ ಎಂತ ಹೇಳಿದ್ರೆ ವಿಡಿಯೋನ ಎಂಡ್ ಮಾಡುವ ಸಮಯ. ಇನ್ನೊಂದು ಮಗದೊಂದು ಕಂಟೆಂಟ್ನೊಂದಿಗೆ ನಾನು ಮತ್ತೆ ಬರುವೇನು ಅತಿ ಶೀಘ್ರದಲ್ಲಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ 4 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲದೂ ಮಾಡಿ. ಬಂದಿರ್ತೀರಲ್ಲ ಎಂಥವ್ರು ಒಂದು ಮಾಡಿವೇನೆ. ಈ ನನ್ನ ಕಂಟೆಂಟ್ ಇಷ್ಟ ಆಯ್ತು ಅನ್ನೋಲ್ಲಿ ಹೇಳ್ರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅನ್ನೋಲ್ಲಿ ಹೇಳ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ತಪ್ಪಿದರೆ ಅದು ಸರಿ ಮಾಡ್ಕೊಂಬ. ಹಾಗೆ ಇನ್ಸ್ಟಾಗ್ರಾಮಾಗೂ ಫಾಲೋ ಮಾಡಿ, ಯೂಟ್ಯೂಬಾಗೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.